ಬಂಡೆ ಬಾಗೇಪಲ್ಲಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಹೊರತು ಯಾವುದೇ ಕಾನೂನು ಉಲ್ಲಂಘನೆ ಮಾಡಲ್ಲ. ಶಾಸಕರ ಚೇಲ ಒಬ್ಬನೋಗ್ಬಿಟ್ಟು FIR ಮಾಡಿಸಿದ್ರೆ ಆ FIR ಏನಕ್ಕಾಯ್ತು ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಕೊಡುವಂಥದ್ದು ಕೋಲಾರ ಪೊಲೀಸವರು ಸೆಟಪ್ ಇದೆಲ್ಲ ನಮ್ಮನ್ನು ದಮನ ಮಾಡೋದಕ್ಕೆ. ಇಲ್ಲ ಸರ್, IG ಅವ್ರಿಗೆ ದೂರು ಕೊಡ್ತೀವಿ. ಮಾನ್ಯ ಗೃಹ ಮಂತ್ರಿಗಳವ್ರ ಹತ್ರ ಹೋಗ್ತಾ ಇದ್ದೀವಿ ಸರ್ ಈ ವಿಚಾರಕ್ಕೆ ಸಂಬಂಧ. ಯಾಕಂದರೆ ಇದು ಹಿಟ್ಲರ್ ಧೋರಣೆ ಸರ್. ಇದು ನಾವು ಬಾಂಡ್ ಮಾಡಿಕೊಟ್ಟಿರೋಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳಾಗಬಾರ್ದು. ನಮ್ಮ ಹೋರಾಟನ ದಮನ ಮಾಡೋದಕ್ಕೆ ಬಾಂಡ್ ಮಾಡ್ಕೊಳ್ಳೋದವರು. ಅಂದರೆ ಏನು, ಯಾವುದೇ ಪ್ರಕರಣಗಳು ದಾಖಲು ಮಾಡಬಾರ್ದು ಅಂತ. ಯಾವನು MLA ಚೇಲ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವರು ನಮಗೆ ಇಂಟಿಮೇಷನ್ ಮಾಡಿದ್ರೆ, ನೋಟಿಸ್ ಕೊಡ್ತೀರಾ, FIR ಮಾಡಿದ್ರೆ ನಮ್ಮ ಜವಾಬ್ದಾರಿ ಏನದು? ಅದು ಯಾವ ಜಿಲ್ಲೆಯಲ್ಲಿ ಆಗಿರೋದು? ಕೋಲಾರ ಜಿಲ್ಲೆಯಲ್ಲಿ ಆಗೈತಾ? ಅಲ್ವಾ? ಕೋಲಾರ ನಗರ ಠಾಣೆಯಲ್ಲಿ ಯಾವುದಾದ್ರೂ ಆಗೈತಾ? ಇಲ್ಲವಲ್ಲ. ಏನಕ್ಕೆ ಈ ಥರ ನಮ್ಮನ್ನು ದಮನ ಮಾಡೋಂಥ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆಯವರು? ಸರ್, ನಿಮ್ಗೆ ಎಲ್ಲರಿಗೂ ಗೊತ್ತು ಸರ್, ರೂರಲ್ ನಮ್ಮ ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ರೂಲರ್ ಸಿನಿಮಾ ಅಂಬೇಡ್ಕರ್ ಅವ್ರಿಗೋಸ್ಕರ ಮಾಡಿದ್ದೀವಿ ಅಂತೇಳ್ಬಿಟ್ಟು ಕೋಲಾರಲ್ಲಿರುವಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಜಾತಿವಾದಿಗಳು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ. ರೌಡಿ ಶೀಟ್ರ್ ಮಾಡೋಕ್ಕೆ ಮೊದಲು ನನಗೆ ನೋಟಿಸ್ ಕೊಡಲ್ಲ. ರೌಡಿ ಶೀಟ್ರ್ ಆದಮೇಲೆ 4 ತಿಂಗಳು ಗೊತ್ತಾಗೋದು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡಿದ್ದಾರೆ ಅಂತ. ಅದಕ್ಕೆ ನಾನು ಜವಾಬ್ದಾರಿನಾ? ಯಾವತ್ತಾದರೂ ಮಚ್ಚಿಡ್ದಿದ್ದೀನ, ಚಾಕಿಡ್ದಿದ್ದೀನ, ಯಾರನ್ನು ಚುಚ್ಚಿದ್ದೀನ, ಏನಾನ ಮಾಡಿದ್ದೀನ? ಬರೀ ಹೋರಾಟಗಳು ಮಾಡಿರೋದಕ್ಕೆ ನನ್ನ ಮೇಲೆ ಕೇಸುಗಳಾಗಿರೋದು. ಅವ್ರ ಪಾಡ್ಗೆ ಅವರು ಮಾಡ್ಕೊಂಡು ಹೋಗ್ತಾ ಇರಲಿ ಬಿಡಿ, ಎಷ್ಟು ಮಾಡ್ತಾರೆ ಮಾಡ್ಕೊಂಡು ಹೋಗ್ತಾ ಇರಲಿ ಕೇಸುಗಳು. ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸರ್. ಆಮೇಲೆ ಭಯ ಪಡೋಕ್ಕೂ ಹೋಗಲ್ಲ. ಭಯ ಪಡಿಸೋದಕ್ಕೆ ಇದು 2 ಜಿಲ್ಲೆ ಪೊಲೀಸ್ನವ್ರು ಮಾಡ್ತಾ ಇರೋವಂಥದ್ದು. ನಾನು ಯಾಕೆ ಭಯ ಪಡಲಿ? ನಾನೇನಾದ್ರು ದರೋಡೆಕೋರನ, ವೆಹಿಕಲ್ಗಳನ್ನ ಅಡ್ಡಾಗಿ ದುಡ್ಡು ತೊಗೊಂಡಿದ್ದೀನ, ಅಥವಾ ಈ ರೇಪ್ ಕೇಸುಗಳು, ಮರ್ಡರ್ ಕೇಸುಗಳು ಅಂಥದ್ದು ಯಾವುದಾದ್ರೂ ಮಾಡಿದ್ದೀವ? ಏನೂ ಇಲ್ಲ. ಅಥವಾ ಕೆಟ್ಟ ಅಭ್ಯಾಸಗಳೇನೋ ಐತಾ? ಸಾರಾಯಿಗಳು, ಸಿಗರೇಟ್ಗಳು, ಬೇರೆ 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 ಥರ ಏನಾದರೂ ಮಾಡೋಂಥದ್ದು ಇಂಥದ್ದೇನೋ ಐತಾ? ಏನೂ ಇಲ್ಲ. ಟಾರ್ಗೆಟ್ ಮಾಡ್ಕೊಂಡು ಮಾಡೋದಾದರೆ ಮಾಡ್ಕೊಳ್ಳಿ ಬಿಡಿ. ಥ್ಯಾಂಕ್ ಯು. ಓಕೆ.